ಓಕೆ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸೂರಜ್. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಓಕೆ, ಸೊ ನಾವು ಇವತ್ತಿದ್ದೀವಿ ಒಳ್ಳೊಳ್ಳೆಯ ನೇರಳಗುಂಡಿಲಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಪರಿಚಯಿಸ್ತೀನಿ ಹೊಸ ಫ್ಯಾಮಿಲಿ, ಹೊಸ ಆಟ, ಹೊಸ ಮಾತುಕತೆ. ಬನ್ನಿ ಫ್ಯಾಮಿಲಿ ಯಾವುದು ಅಂತ ನೋಡೋಣ. ನಮಸ್ತೆ. ಸಿರಿಗನ್ನಡ ವಾಹಿನಿಯ ನೆಚ್ಚಿನ ಸೂರಜ್ ಅವರಿಗೆ ಮರುಳಪ್ಪ ಕುಟುಂಬದಿಂದ ಹಾರ್ದಿಕ ಸ್ವಾಗತ. ಪ್ರಾಕ್ಟೀಸ್ ಮಾಡಿ ನಿಂತಿದ್ದಾರೆ ಎಲ್ಲರೂ. ಓಕೆ, ಲವ್ ಯು ಆಲ್. ಲವ್ ಯು ಸೂರಜ್. ಲವ್ ಯು. ಥ್ಯಾಂಕ್ ಯು. ಹೋಗಿ ಒಳಗೆ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಜೋಶಲ್ಲಿದ್ದಾರೆ. ಥ್ಯಾಂಕ್ ಯು. ಸೊ ನಿಮ್ಮ ಹೆಸರು? ಶಂಕರಮ್ಮ. ಓಕೆ, ನಿಮ್ಮ ಯಜಮಾನ್ರ ಹೆಸರು? ಈಶ್ವರಪ್ಪ. ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ ಆಗಿ? ನಮ್ದು 42 ಆಯ್ತು. 42 ವರ್ಷ ಆಯ್ತು. ಸೊ ಎಷ್ಟು ಜನ ಮಕ್ಕಳು? 3 ಜನ. ಏನು ಮಾಡ್ತಿದ್ದಾರೆ? ಒಬ್ಬನ ದೊಡ್ಡನ ಅಸಿಸ್ಟೆಂಟ್ ಪ್ರೊಫೆಸರ್, ಎರಡನೇನೋ ಅಡ್ವೊಕೇಟು, ಮಗಳದ್ದು ಮದುವೆ ಆಗಿದೆ. ಎಲ್ಲಿದ್ದಾರಲ್ಲ? ಶಿವಮೊಗ್ಗದಲ್ಲಿದೆ. ಎಲ್ಲ ಶಿವಮೊಗ್ಗದಲ್ಲಿದ್ದಾರಾ? ಒಬ್ರು ಶಿವಮೊಗ್ಗ, ಒಬ್ರು ಹೊನ್ನಾಳಿ, ಒಬ್ರು ಬ್ರಹ್ಮ. ಏನು ಅವ್ರ ಹೆಸರೇನು? ನವೀನ್ ಕುಮಾರ್ ದೊಡ್ಡನ, ಚೇತನ್ ಕುಮಾರ್ ಎರಡನೇನು, ನಳಿನ 3ನೇ. ಏನಾಯ್ತಮ್ಮ? ಏನಕ್ಕೆ 3 ಹೆಸರು ತೆಗ್ದು? ಖುಷಿಗೆ. ಅದೇನು ಖುಷಿ ಅಂದ್ರೆ? ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮಾವರು 3 ಜನ. ಒಟ್ಟಿಗೆ ಎಲ್ಲರನ್ನೂ ಇಲ್ಲೇ ಮಾಡ್ತೀವಿ. ಒಂದು ಹಬ್ಬಗೆ, ಒಂದು ಖಾರ ಕಟ್ಲಾಗೆ ಖುಷಿಯಿಂದ ಮಾಡ್ತೀವಿ. ನಮ್ದು ಒಟ್ಟು ಕುಟುಂಬ. ಹಂಗಾಗಿ ಖುಷಿಗೆ ಕಣ್ಣೀರು ಬಂತು, ದುಃಖ ಆಯ್ತು. ನಿಮ್ಮ ಎಲ್ಲಿ ಮದುವೆ ಯಾವ ಊರಲ್ಲಾಯ್ತು? ನಮ್ಮ ತಾಯಿ ಮನೆಯಲ್ಲಿ. ಎಲ್ಲಿ ತಾಯಿ ಮನೆ? ಚೆರಡೋಣಿ. ಓಕೆ, ಮದುವೆ ದಸದಲ್ಲಿ ಎಲ್ಲಾದ್ರೂ ಹೋಗಿದ್ದೀರಾ ಹನಿಮೂನ್ಗೆ ಅಂತ? ಇಲ್ಲ, ಎಲ್ಲ ಕರ್ಕೊಂಡು ಹೋಗಿಲ್ಲ ಸರ್. ಯಾಕೆ ಸರ್? ಈಗೆಲ್ಲಾದ್ರೂ ಹೋಗ್ಲಿಕ್ಕೆ ಆಸೆ ಇದೆಯಾ ಈಗ? ಅಲ್ರಿ, ಹೋಗ್ಬೇಕು ಅಂತ ಇದೆ. ಎಲ್ಲಿ ಹೋಗ್ಬೇಕು ಅಂತ ಇದೆ? ಗೋವಾಕ್ಕೆ, ಊಟಿಗೆ? ಇಲ್ಲ ಸರ್, ಅವೆಲ್ಲ ಯಾವ್ದಾರ ದೇವಸ್ಥಾನಗಳಿಗೆ ಎಲ್ಲರೂ ಹೋಗ್ಬೇಕು ಮತ್ತೆ ನಮ್ಮ ಇದರಲ್ಲಿ. ಸೊ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ಸೊ ಯಾರು ನಿಮ್ಮ ನೋಡ್ಲಿಕ್ಕೆ ಯಾರು ಸರ್ ಬಂದಿದ್ರಾ? ಸರ್ ಇಲ್ಲ, ಅವರ ತಂದೆ, ಅವ್ರ ಚಿಕ್ಕಪ್ಪ ಅವ್ರು ಬಂದಿದ್ರು. ಇವ್ರು ಬಂದಿರ್ಲಿಲ್ವಾ? ಆಮೇಲೆ ಅವ್ರು ಬಂದಿದ್ರು ಫಸ್ಟ್ ಟೈಮು. ಫಸ್ಟ್ ಮೀಟ್ ಅವರಾ? ಅವ್ರು ನೋಡ್ಕೊಂಡು ಓಕೆ ಅಂತದ್ಮೇಲೆ ಇವ್ರು ಬಂದ್ರು. ಆಮೇಲೆ ಫಸ್ಟ್ ನೀವು ಅವ್ರು ನೋಡಿದಾಗ ಏನು ಅನ್ನಿಸ್ತು ನಿಮ್ಗೆ? ಲವ್ ಆಯ್ತಾ ನೋಡಿದ ತಕ್ಷಣ ಅವ್ರ ಮೇಲೆ? ಆ ಥರ ಏನಿಲ್ಲ. ಇಲ್ಲ, ಮದುವೆ ಆದ್ಮೇಲೆ ಲವ್ ಆಯ್ತು. ಓಕೆ ಸರ್, ನೀವು ಹೇಳಿ, ಏನು ಕೆಲಸ ಮಾಡ್ತಿದ್ರಿ ನೀವು? ಅಗ್ರಿಕಲ್ಚರ್. ಇಷ್ಟು ವರ್ಷದಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀರಾ? SLC 65ರಲ್ಲಿ, ಅಲ್ಲಿಂದ ಇಲ್ಲಿ ತನಕ ವ್ಯವಸಾಯ. ನಿಮ್ಮೂರು? ಇದು ನೇರಳಗುಂಡಿ ಅಂತ. ಹೌದಾ? ಸೂಪರ್. ಓಕೆ. ಸೊ ನಿಮ್ಮ ಮದುವೆ ಆದಮೇಲೆ ಜೀವನ ಹೆಂಗಿದೆ ಸರ್? ಎಷ್ಟು ವರ್ಷದ ಜೀವನ? ಈಗ ನಮ್ಮದು 73ನೇ ವರ್ಷ. ಚೆನ್ನಾಗಿ ನಡೀತಾ ಇದೆ. ಜಾಯಿಂಟ್ ಫ್ಯಾಮಿಲಿ ಎಲ್ಲ, ಒಟ್ಟು ಕುಟುಂಬ. ಒಂದು ಒಳ್ಳೆ ಕಾರ್ಯ ಆಗಲಿ, ಹಬ್ಬ, ದೇವಸ್ಥಾನ ಕೆಲಸಗಳು, ಪ್ರತಿಯೊಂದಕ್ಕೂ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಕುಡ್ಕೊಂಡು ನಾವು ಸಂತೋಷವಾಗಿ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಏನಂದ್ರಿ? ಶ್ರೀಕಂಠಪ್ಪ ಅಂತ. ನಿಮ್ಮೂರು? ನೇರಳಗುಂಡಿ. ನಿಮ್ಗೆ ಎಷ್ಟು ವರ್ಷ ಮದುವೆಗೆ? ನನಗೆ 78 ಈಗ. ನಿಮ್ಗೆ 78? 50 ವರ್ಷ ಆಗಿರ್ಬೋದು ಅಲ್ವಾ? ಎಲ್ಲಿದ್ದಾರೆ? ತೀರ್ಕೊಂಡಿದ್ದಾರೆ. ಎಷ್ಟು ವರ್ಷ ಆಯ್ತು? 2003ನೇ ಇಸ್ವಿಗೆ. 2003 ವರ್ಷ. ಏನಾಯ್ತು ಸರ್ ಅವರಿಗೆ? ಅಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದರು ಅವ್ರು. ಇಲ್ಲೇನಾ? ಎಲ್ಲ ಬೇವನಹಳ್ಳಿ ಅಂತ ಇಲ್ಬೋದು. ಹೌದಾ? ಅಲ್ಲಿ ಜಸ್ಟ್ 1 ಕಿಲೋಮೀಟರ್ ಹಂಪಿಂಗ್ ಹತ್ತಕ್ಕರ ಬಿದ್ದು ಬೈಕ್ನಾಗೆ ತಲೆ ಹಂಪಲ್ಲಿ ಸ್ಲಿಪ್ ಆಗಿ ಅವರೇ ಬಿದ್ದು ತಲೆ ಪೆಟ್ಟದ್ದು ಅಲ್ಲೇ ಸ್ಪಾಟ್ ಇತ್ತು. ಹೌದಾ? ಮಕ್ಕಳು ಸರ್? ಮಕ್ಕಳು 2 ಗಂಡು ಮಕ್ಕಳು, 1 ಮಗಳು. ಏನು ಮಾಡ್ತಿದ್ದಾರೆ? ಮಗಳು ಆಕೆನೆ. ನಮಸ್ತೆ. ಅಳಿಯ ನಮ್ಮ ಮನೆಯವ್ರ ತಮ್ಮನೇ ಆಕೆ. ಹೌದಾ? ತಮ್ಮನೆಯವ್ರು. ಓಕೆ ಓಕೆ. ನಾನು ಮದುವೆ ಆಗಿದ್ನಲ್ಲ, ಅವ್ರ ತಮ್ಮನೇ. ಅವ್ರ ಅಕ್ಕನೇ ನಾನು ಮದುವೆ ಆಗಿದ್ದು. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಗೆ ಎಷ್ಟು ಆಯ್ತು ಮದುವೆಗೆ? ನಂಗೆ 25. ಮದುವೆಗೆ 25 ವರ್ಷ ಆಯ್ತಾ? ಮಕ್ಕಳು? ಮಕ್ಕಳಿಬ್ರು, ನಂದೀಶ್ ನಂದಿನಿ ಅಂತ. ನಂದಿಷ್ಟ ನಂದಿನಿ. ಏನು ಮಾಡ್ಕೊಂಡಿದ್ದಾರೆ? ಈ SLC ಬರ್ದು ಇವಾಗ PUC. ಇಬ್ಬರು PUC. ಒಬ್ಳು ಮಗಳದ್ದು ಸ್ವಲ್ಪ. ಹೌದಾ? ನಿಮ್ದೆಲ್ಲಿ ಮದುವೆ ಆಯ್ತು?
ನಮ್ದು ಕುಲಂಬಿ ಗದ್ಗೇಶ್ವರ ದೇವಸ್ಥಾನ ಅಂತ. ಹೌದಾ ಸರ್ ತುಂಬ ಸೈಲೆಂಟ್ ಅನ್ಸುತ್ತಲ್ಲ ಮೇಡಮ್? ಇಲ್ಲ ಇಲ್ಲ ಇಲ್ಲಿ ಜನ ಇದ್ದಾರಂತ ಸೈಲೆಂಟ್ ಅನ್ಸುತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೀನಿ, ಸೈಲೆಂಟ್ ಆಗಿ ನೋಡ್ತಾರೆ, ಅಯ್ಯೋ ಅದು ಏನು ಮಾತಾಡ್ತಾರೋ ಏನೋ ಇವರು. ಅದೇ ಇಲ್ಲಿ ಸೈಲೆಂಟು, ಮನೆಗೆ ಭಾಳ ವೈಲೆಂಟ್ ಇದೆ. ಯಾರು ಬೇಗ ಕಾಂಪ್ರಮೈಸಿಗೆ ಬರೋದು? ಅವರೇ ಬರ್ತಾರಲ್ಲ, ನೀವೇ ಹೋಗ್ತೀರಾ? ನಾನು ಅಯ್ಯೋಪ್ಪ, ಅವರೆಷ್ಟು ಆರಾಮಾಗಿ ಕೂತಿದಾರ, ನನಗೂ ಇದಕ್ಕೆ ಸಂಬಂಧ ಏನಿಲ್ಲ. ಓಕೆ, ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ಒಪ್ಪನ ಉತ್ತರ ಕೊಡ್ಬೇಕು ನೀವು. ಆಯ್ತು ನಿಜ ಕೊಡ್ತೀರಲ್ವಾ? ಆಯ್ತು ಅವ್ರ ಹತ್ರ ಕೇಳ್ತೀನಿ, ಅವ್ರಿಗೆ ಕೊಡಿ. ಆಯ್ತು. ಅವ್ರು ಯಾಕೆ ಮಾತಾಡಿ ನೋಡ್ತೀರ? ಇಲ್ಲ, ಮಾತಾಡ್ಬೇಕು. ಪ್ರಶ್ನೆಗೆ ಒಂದು ಸಿಂಪಲ್ ಪ್ರಶ್ನೆ, ಅದು ಸಿಂಪಲ್, ಏನು ದೊಡ್ಡ ವಿಷಯನ, ಫ್ಯಾಮಿಲಿ ಬಗ್ಗೆ ಒಂಚೂರು ಮಾತುಕತೆ ಅಷ್ಟೇ. ಸಿಂಪಲ್ ಅಣ್ಣ. ಮದ್ದು ಹೊಸದ್ರಲ್ಲಿ ನೀವು ಅವ್ರಿಗೆ ಮುತ್ತು ಕೊಟ್ಟಲ್ಲ, ಅವ್ರು ನಿಮ್ಗೆ ಮುತ್ತು ಕೊಟ್ರ? ಯಾರು ಸರ್? ಇದು ನಿಮಗೆ ಸಂಬಂಧಪಟ್ಟಿರೋದಕ್ಕೆ ಹೇಳ್ತೀನಿ ನಾನು. ಹೌದಾ? ಒಂಥರನಾ? ಸರಿ, ಮೆಲ್ಲ ಗುಟ್ಟಲ್ಲಿ ಹೇಳಿ. ಸೂಪರ್, ಅಷ್ಟೇ. ಸೊ ಹೋಗಿದ್ದೀರಿ ಸರ್, ಮದುವೆ ಮೇಲೆ ಹೆಂಗಿದೆ ಸರ್ ಲೈಫ್? ನಮ್ಮದು ಲೈಫ್ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಖುಷಿಯಾಗಿದ್ದೀರಲ್ವ ಸರ್? ಓಕೆ. ಸೊ ಮೇಡಮ್ ಜಗಳಾಡಲ್ಲ ಅವ್ರ ಮನೇಲಿ? ಸಿಟ್ಟಲ್ಲ ಮಂಜು, ಬಾಯಿಲಿ. ಸರ್ ಬೈತಾರಾ? ಮೈಲ್ಡ್ ಆಗಿ. ಏನು ನೀವು ಬೈಯುವಾಗ ಅತಿ ಹೆಚ್ಚು ಯೂಸ್ ಮಾಡೋ ಪದ ಯಾವುದು ಬೈಗಳಲ್ಲಿ? ಸುಮಾರಿದೆ ಸರ್ ನೆನಪಿರ್ತು ಕೊಡಿ, ಅವರೆಲ್ಲ ಬೈಗಳು ತಿಂದಿರೋದು. ಮಂಜಣ್ಣ ಜಾಸ್ತಿ ಜನಕ್ಕೆ ಬೈತಾರೆ. ಮಂಜಣ್ಣ ಯಾವ ವಿಷಯಕ್ಕೆ, ಯಾವ ವಿಚಾರಕ್ಕೆ? ನಾನು ಸ್ವಲ್ಪ ಜೋರಾಗಿ ಹೇಳ್ತಾರೆ ಅಷ್ಟು. ನನ್ನ ಹೆಸರು ಮಂಜು ಅಂತ. ಮಂಜು ಅಂತಾರ? ಒಂದ್ಸಲ ಯಾವ ಟೋನಲ್ಲಿ ಹೇಳ್ತಾರೆ ಹೇಳಿ? ಟೋನ್ ತೋರ್ಸಕ್ಕೆ ಬರಲ್ಲ, ನಾನು ತೋರಿಸ್ತೀನಿ, ಅದಕ್ಕೆ ಹೇಳಿ. ಮಂಜು ಇದಲ್ಲ, ಅದಲ್ಲ, ಇದೊಂದು ನಾನು ಯೂಸೇ ಮಾಡಿಲ್ಲ. ಇಲ್ಲ 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 ರೀ ಅಂತ ಜೋರಾಗಿ ಹೇಳ್ತಾರೆ. ಹಾಂ, ಮಂಜು ಮಂಜು ಸಲೇ ಮಂಜು. ಎಷ್ಟು ಓವರ್ ಇಲ್ಲ. ಓ, ನಂದು ಒಂಚೂರು ಓವರ್ ಆಯ್ತಾ ಅಂತ. ಸಾರಿ, ಎರಡನೇದು ಓಕೆ ಅಲ್ವಾ? ಎರಡನೇದು ಪಾಸ್ ಆಯ್ತು.
ಸೊ ಓಕೆ ಸರ್, ನಿಮಗೆ ಅವ್ರ ಮೇಲೆ ಲವ್ ಜಾಸ್ತಿ ಅಲ್ಲ ಅವ್ರಿಗೆ ನಿಮ್ಮ ಮೇಲೆ ಲವ್ ಜಾಸ್ತಿ ಅವ್ರಿಗೆ ನನ್ನ ಮೇಲೆ ಇರ್ಬೋದು ಅನ್ಸುತ್ತೆ. ಅನ್ಸುತ್ತೆ. ಅವ್ರಿಗೆ ನಿಮ್ಮ ಮೇಲೆನಾ? ನಿಮಗಿಲ್ಲ ಹಾಗಾದ್ರೆ. ಹಾಂ ಹೌದು. ಮಕ್ಕಳು ಸರ್ ಇಬ್ರು. ಏನು ಓದ್ತಿದ್ದಾರೆ? ಮಗಳು 7th, ಹ್ಞೂ. ಮಗ 4th. ಏನು ಹೆಸರು? ಮಗಳ ಹೆಸರು ಮೇಧಾ ಅಂತೇಳಿ, ಹಾಂ. ಮಗನ ಹೆಸರು ಸಿದ್ದೇಶ್ವರ್. ಸೂಪರ್, ಥ್ಯಾಂಕ್ ಯು, ವೆರಿ ನೈಸ್. ಥ್ಯಾಂಕ್ ಯು. ಆಶಾಕ್ಕ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಆಶಾ. ಆಶಾಕ್ಕನ ಹೆಸರು ಆಶಾ. ನಿಮ್ಮ ಯಜಮಾನ್ರ ಹೆಸರು? ರವಿ. ರವಿ. ನೀವೇನು ಕರಿತೀರಾ ಪ್ರೀತಿಯಿಂದ ಅವ್ರನ್ನ? ರೀ ಅಂತಾನೆ ಕರೆಯೋದು. ನಿಜ ಹೇಳ್ಬೇಕು. ಇಲ್ಲ ಸರ್, ರೀ ಅಂತಾನೆ ಕರೆಯೋದು. ರೀ. ಓಕೆ. ಮಧ್ಯಾಹ್ನ ಮೇಲೆ? ಎಲ್ಲ ಟೈಮಲ್ಲೂ ರೀ ಅಂತಾನೆ ಕರೆಯೋದು. ಸಂಜೆ ಮೇಲೆ? ಸಂಜೆ ಮೇಲೆ ರೀನೆ. ಓಕೆ. ಏನು ಮಾಡ್ತಿದ್ದಾರೆ ನಿಮ್ಮ ಯಜಮಾನ್ರು? ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಓಕೆ. ಮಕ್ಳು ಎಷ್ಟು ಜನ ಮೇಡಮ್? ಮಗ ಒಬ್ಬನೇ ಸರ್, ಹಾಂ. ಸೆಕೆಂಡ್ PUC ಮುಗೀತು, ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಿದ್ದಾನೆ. ಹೌದಾ? ನಿಮ್ಮನೇಲಿ ಜಗಳ ನಡೀತಿರುತ್ತಾ ಮೇಡಮ್? ಹಿಂಗೆ ಸಣ್ಣ ಪುಟ್ಟ ಆಗ್ತಾ ಇರ್ತವೆ, ಸಣ್ಣ ಪುಟ್ಟ. ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಯಾವ್ದಕ್ಕೆ ಜಾಸ್ತಿ ಜಗಳ ಆಡ್ತೀರಾ? ಸಣ್ಣ ಸಣ್ಣ ವಿಷಯಗಳಿಗೆ. ಹೌದಾ? ಹೌದು ಸರ್. ಜಗಳ ನೀವೇ ಆಡೋದಲ್ಲ ಅವ್ರು ಆಡ್ತಾರ? ಇಬ್ರು. ನೀವು ಇಲ್ಲ, ಇಬ್ರು ಸೇಮ್? ಇಬ್ರು ಸರ್. ಓಕೆ. ಅವ್ರು ಜೋರಿದ್ದಾರೆ ಸರ್? ಹಾಂ ಸರ್, ಜೋರಿದ್ದಾರೆ. ಜೋರಿದ್ದಾರೆ. ಬೈತಾರೆ ಮೇಡಮ್ ನಿಮಗೆ? ಏನಿಲ್ಲ, ಹಂಗೆ ಅವ್ರಿಗೆ ಸಿಟ್ಟು ಬಂದಾಗ ಬೈದಿರ್ತಾರೆ, ನಾವು ಅನ್ಕೊಂಡು ಸುಮ್ಮನೆ ಹೋಗಿರೋದಷ್ಟೇ ಮುಂದಕ್ಕೆ. ನೀವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅವ್ರು ಬೈದ್ರು, ಆಮೇಲೆ ಟಾರ್ಗೆಟ್ ಮಾಡಿ ಟೈಮ್ ತಗೊಂಡು ಒಂದ್ಸಲಿ? ಇಲ್ಲ ಸರ್, ಅವ್ರು ಹಂಗೆ ಎಲ್ಲ ಅನ್ಕೊಂಡು ಸುಮ್ಮನೆ ಹೋಗ್ತಾ ಇರೋದಷ್ಟೇ ಮುಂದಕ್ಕೆ. ಸೊ ನೀವೇ ಕಾಂಪ್ರಮೈಸ್ಗೆ ಹೋಗ್ತೀರಿ ಅಂತ ಆಯ್ತು ಹಾಗಾದ್ರೆ? ಹಾಂ ಸರ್. ಅವ್ರು ಬರೋದಿಲ್ಲ? ಬರ್ತಾರೆ, ಅವರೂ ಬರ್ತಾರೆ. ಇಲ್ಲ, ಕೆಲವೊಂದು ತಪ್ಪುಗಳು ಯಾರ್ದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಎಷ್ಟು ದಿನ ಮೇಡಮ್ ನೀವು ಒಂದು ಅಂದಾಜು ಇವತ್ತು ಜಗಳ ಆಯ್ತು ಅಂದ್ರೆ ಒಂದೆಷ್ಟು ಗಂಟೆ ಎಷ್ಟು ದಿನ ಹೋಗ್ಬೋದು ಈ ಜಗಳ? ಇಲ್ಲ ಸರ್, ಹಂಗೇನಿಲ್ಲ. ಈ ಮುನಿಸು ಅಂದ್ರೆ ಅವ್ರು ಬಂದು ನೀವು ನಿಮ್ದು ಟಿವಿ ನೋಡುದು, ನೀರು ಕೊಡೋದು, ಅಲ್ಲಿದೆ ತಗೊಳ್ಳಿ ಹೋಗಿ, ಈ ಥರ ಎಲ್ಲ? ಇಲ್ಲ, ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ಮತ್ತೆ ಹೊಡಿಯೋದು ಡೈರೆಕ್ಟ್ ವಾರೆ? ಇಲ್ಲ ಸರ್, ಹೊಡೆಯೋದು ಆ ಥರ ಏನಿಲ್ಲ. ಒಂದು 10 ನಿಮಿಷ ಅವ್ರ ಪಾಡಿಗೆ ಅಂಗಡಿಗೆ ಹೋಗ್ತಾರ, ಅದಾದ್ಮೇಲೆ ನಾನು ಮರ್ತೋಗಿರ್ತೀನಿ ಅಷ್ಟೇ. ಮತ್ತೆ ಅವರು ಬರೋಷ್ಟೊತ್ತಿಗೆ ಮರ್ತೋಗಿರ್ತೀನಿ. ಆಮೇಲೆ ಮುದ್ದಾಡ್ತಾರೆ ಅಷ್ಟೇ, ಸಿಂಪಲ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಗೀತಕ್ಕ ನಿಮ್ಮ ಮನೇಲಿ ಹೆಂಗಕ್ಕ? ಗೀತಕ್ಕ ನಮ್ಮ ಮನೇಲಿ ಏನು ಜಗಳ ಆಡಲ್ಲ. ಜಾಗ ಆಡಲ್ಲ? ಇಲ್ಲ. ಡಾಕ್ಟ್ರಾ ಸರ್? ಹೌದಾ? ಎಲ್ಲಿದ್ದಾರೆ ಈಗ ಡಾಕ್ಟ್ರು? ದಾವಣಗೆರೆಲಿದ್ದಾರಾ? ನಿಮ್ಗೆ ಯಾವತ್ತಾದರೂ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? ಡೆಂಟಿಸ್ಟಾ? ಸೊ ನಿಮ್ಮ ಮನೆಯಲ್ಲಿ ಡಾಕ್ಟರ್ ಇರೋದು ಕಾರಣ ನಿಮಗೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಹೊರಗಡೆ ಎಲ್ಲೂ? ಏನಿದ್ರು ಹೋಗೋದಿಲ್ಲ. ಸೊ ಸರ್ ಏನಿದ್ರು ಟ್ರೀಟ್ಮೆಂಟ್ ಮಾಡ್ತಾರೆ. ಓಕೆ. ಸೊ ಎಷ್ಟು ನೀವು ಮದುವೆಗಿಂತ ಮುಂಚಿನ ಡಾಕ್ಟರ್ ಅಲ್ಲ ಮದುವೆ ಆದ್ಮೇಲೆ ಡಾಕ್ಟರ್ ಅದು? ಮೊದಲೇ ಡಾಕ್ಟರ್ ಇದ್ದಾರೆ. ಸೊ ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆಗೆ? 30 ವರ್ಷ ಆಯ್ತು. ಮಕ್ಕಳು? ಒಬ್ರು ಏನು ಮಾಡ್ತಿದ್ದಾರೆ? ಎಲ್ಲ ಇಂಜಿನಿಯರಿಂಗ್. ವೆರಿ ನೈಸ್. ಏನು ಹೆಸರು? ಸಿದ್ದೇಶ್ ಮಗ. ಸಿದ್ದೇಶ್. ಯಜಮಾನ್ರ ಹೆಸರು? ಧನ್ಯಕುಮಾರ್. ಓಕೆ, ಸೂಪರ್. ನೀವು ಪಾಸ್ ಆಗಿದ್ದೀರಾ? ಮಂಜುಳಕ್ಕ. ನಿಮ್ಮ ಹೆಸರು? ಮಂಜುಳಾ. ನಿಮ್ಮ ಯಜಮಾನ್ರ ಹೆಸರು? ಚಿದಾನಂದ್. ನಿಮ್ಮ ಹೆಸರು ಮಂಜುಳಾ, ಅವ್ರದ್ದು ಜುಳ. ಚಿದಾನಂದ್ ಸರ್ ಏನು ಮಾಡ್ತಿದ್ದಾರೆ? ಶುಗರ್ ಕಂಪ್ನಿ ಹೋಗ್ತಾರೆ. ಹೌದಾ? ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ನಮ್ದು 24 ವರ್ಷ ಆಯ್ತು. 24. ಎಲ್ಲಿ ನಿಮ್ಗೆ ಯಾವ ಊರಲ್ಲಿ ಮದುವೆ ಆಯ್ತು? ನಮ್ದು ಸಿರಿಗೆರೆಯಲ್ಲಿ ಆಯ್ತು. ಸಿರಿಗೆರೆಯಲ್ಲಿ ಆಯ್ತಾ? ಎಷ್ಟು ಜನ ಮಕ್ಳು ಹೇಳಿದ್ರು? ಒಬ್ರು ಅಲ್ವಾ? ಒಬ್ಳೆ ಮಗಳು. ಒಬ್ಳೆ ಮಗಳು. ನಿಮ್ಮ ಮಗಳ ಮೇಲೆ ಪ್ರೀತಿ ಜಾಸ್ತಿ ಅಲ್ಲ ಯಜಮಾನ್ರ ಮೇಲೆ? ಇಬ್ರ ಮೇಲೂ ಇದೆ. ಒಬ್ಬರಾದ್ರೆ? ಇಲ್ಲ, ಇಬ್ರ ಮೇಲೆ ಇಲ್ಲ, ಒಬ್ಬರಾದ್ರೆ ಹೇಳಕ್ಕಾಗಲ್ಲ. ಇಬ್ರ ಮೇಲೆ ಇದೆ ಪ್ರೀತಿ. ಅಂದ್ರೆ ನೀವು ಹೇಳೋದಿಲ್ಲ ಪಕ್ಕ? ಒಬ್ರು ಯಾರ ಮೇಲೆ ಜಾಸ್ತಿ ಹೆಚ್ಚು ಪ್ರೀತಿ? ಇಬ್ರ ಮೇಲೂ ಪ್ರೀತಿ ಇರುತ್ತೆ. ಇಬ್ರ ಮೇಲೂ ಪ್ರೀತಿ ಈಕ್ವಲ್ ಇದೆ. ಜಾಸ್ತಿ? ಇಬ್ರ ಮೇಲೂ ಅಷ್ಟೇ. ಕಮ್ಮಿನೂ ಇಲ್ಲ, ಹೆಚ್ಚು ಇಲ್ಲ. ಇಬ್ರ ಮೇಲೆ ಈಕ್ವಲ್. ಓಕೆ, ಥ್ಯಾಂಕ್ ಯು. ಸುಮಕ್ಕ, ಚೆನ್ನಾಗಿದ್ದೀರಕ್ಕ? ಚೆನ್ನಾಗಿದ್ದೀನಿ. ನಗ್ತಿದ್ದೀರಕ್ಕ? ಚೆನ್ನಾಗಿ. ನಿಮ್ಮ ಯಜಮಾನ್ರಲ್ಲಿ ಇದ್ದಾರಕ್ಕ? ಶಿವಮೊಗ್ಗದಲ್ಲಿದ್ದಾರೆ. ಶಿವಮೊಗ್ಗದಲ್ಲಿದ್ದಾರೆ. ಓಕೆ. ಎಲ್ಲಾದ್ರೂ ಹನಿಮೂನಿಗೆ ಹೋಗಿದ್ದೀರಕ್ಕ? ಹನಿಮೂನ್ ಅಂತ ಏನು ಹೋಗಿಲ್ಲ, ಟೆಂಪಲ್ ರನ್ ಮಾಡಿದೀವಿ ಮದುವೆ ಆದಷ್ಟರಲ್ಲಿ. ಹನಿಮೂನ್ಗೆ ಹೋಗ್ಬೇಕಲ್ವ? ಟೆಂಪಲ್ ರನ್ ಆಮೇಲೆ ಮಾಡ್ಬೋದಲ್ವ? ಫಸ್ಟ್ ದೇವ್ರ ದರ್ಶನ, ಆಮೇಲೆ ಹನಿಮೂನ್ ಅಂತ ಹೇಳಿ ನಮ್ಮ ಮನೆಯವ್ರು ಸುಮ್ಮ ಮಾಡಿದ್ರು. ಫಸ್ಟ್ ದೇವ್ರ ದರ್ಶನ ಆಮೇಲೆ ಹನಿಮೂನ್ ಅಂತ ಸುಳ್ಳು ಹೇಳಿದ್ರು. ನೀವು ಹೋಗಿರೋ ದೇವಸ್ಥಾನಕ್ಕೆ ಮಾತ್ರ? ಹನಿಮೂನ್ ಎಲ್ಲಾದ್ರೂ ಹೋಗ್ತೀರಾ? ಆಸೆ ಇದೆ ಹೋಗ್ಲಿಕ್ಕೆ? ಇಲ್ಲ, ಫ್ಯಾಮಿಲಿ ಟೂರ್ ಹೋಗ್ತೀವಿ. ಹನಿಮೂನ್ ಅಂತ ನಾವೇನು ಹೋಗಿಲ್ಲ. ಅದೇ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಧರ್ಮಸ್ಥಳ ಈಗ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಟೆಂಪಲ್ ರನ್ ಮಾಡಿಸಿದ್ದಾರೆ. ಎಲ್ಲಿದೆ ಟೆಂಪಲ್ ವಾಕ್ ಮಾಡಿಸಿದ್ರು? ಮಕ್ಕಳ ಹೆಸರು? ಒಬ್ಳೆ ಮಗಳು ಮೇಘನಾ NK ಅಂತ. ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ, ಫಸ್ಟ್ ಸೆಮಿಸ್ಟರ್ ಮುಗೀತು. ಹೌದಾ? ಸೂಪರ್. ಓಕೆ, ಥ್ಯಾಂಕ್ ಯು. ವೀಣಕ್ಕ, ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಿಮ್ಮ ಯಜಮಾನ್ರ ಹೆಸರು?
ಜಗದೀಶ್ ಜಗದೀಶ್ ಸರ್ ಏನು ಮಾಡ್ಕೊಂಡಿದ್ದೀರಾ? ಮೆಡಿಕಲ್ ರೆಪ್. ಮೆಡಿಕಲಾ? ಸೊ ಎಷ್ಟು ವರ್ಷ ಆಯ್ತು ನಿಮಗೆ ಮದುವೆಗೆ? 31 ವರ್ಷ. 31 ವರ್ಷ ಆಯ್ತು. ಮಕ್ಕಳು? ಒಬ್ಬನೇ ಮಗ, ಫಿಟ್ನೆಸ್ ಟ್ರೈನರ್ ಆಗಿದ್ದಾನೆ. ಹೌದಾ? ನನ್ನಷ್ಟೇ ಫಿಟ್ ಇದ್ದಾನೆ? ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ತುಂಬ ಫಿಟ್ ಇದೆ. ನಿಮ್ಮಂಥವ್ರನ್ನೆಲ್ಲ ತೆಳ್ಳಗೆ ಮಾಡ್ತಾನೆ. ಹೌದಾ? ಆ ಥರ ಫಿಟ್ನೆಸ್? ಆ ಥರ ಫಿಟ್ನೆಸ್. ಓ ನಮ್ಗೆ ಆಗಬಾರಲ್ಲ ಮೇಡಮ್ ಇದು. ಫಿಟ್ನೆಸ್ ಸ್ಟುಡಿಯೋ ಮಾಡಿದ್ದಾನೆ ಶಿವಮೊಗ್ಗದಲ್ಲಿ. ನಾವಿರೋ ಶಿವಮೊಗ್ಗದಲ್ಲಿ. ಓಕೆ ಸರ್, ಜೋರಿದ್ದಾರೆ ಪಾಪ ಇದ್ದಾರೆ ಮೇಡಮ್? ಜೋರೇ. ಯಾಕೆ ಮೇಡಮ್ ಜೋರು? ಸಿಟ್ಟು ಜಾಸ್ತಿ. ಸಿಟ್ಟು ಜಾಸ್ತಿ? ಹೌದು ಸರ್, ಸಿಟ್ಟು ಜಾಸ್ತಿ ನಿಮಗೆ. ಅದನ್ನು ಸಿಟ್ಟಲ್ಲಿ ಹೇಳಿದ್ರು. ಯಾವಾಗ ಪಾಪ ಸಾವು ಥರ ಇರ್ತಾರೆ ಹಾಗೆ, ಪರವಾಗಿಲ್ಲ. ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ, ಹಂಗೆ ಇರ್ತಾರೆ ಮನೆಯಲ್ಲಿ. ಅಂದ್ರೆ ನೀವು ಈರುಳ್ಳಿ ಕಟ್ ಮಾಡುವಾಗ ಅವರೇ ಬಂದು ಈರುಳ್ಳಿ ಅದನ್ನ ಅಡುಗೆ ಮನೆಗೆಲ್ಲ ಬರಲ್ಲ ಅವರೆಲ್ಲ. ಹೆಲ್ಪ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ನಮ್ಮ ಮನೇಲಿ ಹುಷಾರಿಲ್ಲ ಸ್ವಲ್ಪ, ಎಲ್ಲ ಮಾಮಾರು ಅಕ್ಕರು ಮಾಮಾರು ಎಲ್ಲರೂ ನಮ್ಮ ಮನೆಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹೌದಾ? ನಮ್ಮ ಮನೇಲಿ ಎಲ್ಲರಿಗೂ ಹೆಲ್ಪಿಂಗ್ ನೇಚರ್ ಇದೆ. ನೇಚರ್ ಭಾಳ ಇದೆ. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಭಯಂಕರ ಕೋಪಿಷ್ಟ ಅಂತ ಹೌದಾ? ಹೌದು. ಹೌದಾ? ಯಾಕೆ ನಿಮಗೆ ಕೋಪ ಏನಕ್ಕೆ ಬರುತ್ತೆ? ಯಾವ ಹೊತ್ತಿಗೆ ಬರುತ್ತೆ? ಹೆರಿಡಿಟಿ ಅಲ್ಲ ಅದು, ಹೆರಿಡಿಟಿ ಅಲ್ಲ, ಹಂಗಾಗಿ ಬಂದಿದೆ ನನಗೆ ಅಷ್ಟೇ. ಹೆರಿಡಿಟಿಯಿಂದ ಬಂದಿರೋ ಕೋಪ ಇದು? ಹೌದು. ಹಾಂ, ಅವ್ರದ್ದಲ್ಲ ಬಂದಿರೋದು. ಹಾಂ, ಏನಾದರೂ ಅವ್ರದ್ದಲ್ಲ, ಬಳವಳಿ. ಮಗಗಿಲ್ಲ, ಮಗನಿಗಿಲ್ಲ. ಇಲ್ಲ, ಅದೊಂದು ಹೆರಿಡಿಟಿ ಬಂದಿಲ್ಲ, ಪುಣ್ಯ. ಮೇಡಮ್ ಜಗಳಲ್ಲ ನಿಮ್ಮ ಜೊತೆ? ಇಲ್ಲಿ ಭಾಳ ಕಮ್ಮಿ. ಭಾಳ ಕಮ್ಮಿ. ನಿಮ್ದು ಹಬ್ಬರಾದ್ರೆ ಎಲ್ಲಿ ಪಾಪ ಹೌದು, ಟೈಮ್ ಸಿಗಬೇಕು ಅಲ್ವಾ? ಅವರೊಂದು ಸಹ ಹೇಳ್ತೀವಿ, ಸಾರಿಗಮ ಪದ ನೀವು ಸಹ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸುಮಂತ್. ಸುಮಂತ್ ಅವ್ರು ಏನು ಮಾಡ್ತಿದ್ದೀರಾ? ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ ತೋಟ ನೋಡ್ಬೇಕು. ತೋಟ ನೋಡ್ಬೇಕು. ಎಲ್ಲಿ ತೋಟ? ಇಲ್ಲೇ ಊರಲ್ಲಿ. ಏನೇನೆಲ್ಲ ಮಾಡ್ತೀರಿ ತೋಟದಲ್ಲಿ? ಅಡಿಕೆ, ಗೋಡಂಬಿ. ಗೋಡಂಬಿ ಎಲ್ಲ ಮಾಡ್ತೀರಾ? ಏನು ನೆಕ್ಸ್ಟ್ ಏನು ಪ್ಲ್ಯಾನ್ ಏನಿದೆ ಫ್ಯೂಚರಲ್ಲಿ? ಏನು ಅದೇ ಅಡಿಕೆ ಹಾಕ್ಬೇಕಿತ್ತು, ಎಲ್ಲ ಅಡಿಕೆ ತೋಟ ಮಾಡ್ಬೇಕಿತ್ತು. ಇನ್ನೊಂದು ಸ್ವಲ್ಪ ನಾನೇನು ಮದುವೆ ಆಗಬೇಕು, ನಾನು 3 ಜನ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿದೆ. ನಾನು ನೆಕ್ಸ್ಟು ಅಡಿಕೆ ಹಾಕ್ಲಿಕ್ಕಿತ್ತು, ಮರ ಹಾಕ್ಲಿಕ್ಕಿತ್ತು. ಸೊ ಯಾವಾಗ ಸರ್ ಮದುವೆ? ಯಾವಾಗ? ಇನ್ನೊಬ್ಬ ಅಣ್ಣ ಇದೆ ಸರ್, ಅವ್ರದ್ದಾದ್ಮೇಲೆ ನಿಮ್ದು ಯಾರನ್ನಾದ್ರೂ ಹುಡುಕಿಟ್ಟಿದ್ದೀರಾ ಸರ್? ಇಲ್ಲ ಸರ್. ಸರ್ ನಿಮ್ಮನ್ನು ನೋಡಿದ್ದೀನಿ ಆ್ಯಕ್ಚುಲಿ. ನಾನು ಶಿವಮೊಗ್ಗದಲ್ಲಿ ನೋಡಿದ್ದೀನಿ. ಐಸ್ ಕ್ರೀಮ್ ಪಾರ್ಲರ್ ಒಬ್ರು ಹುಡುಗಿ ಐಸ್ ಕ್ರೀಮ್ ನೀವೇ ನಾನು ಲಾಸ್ಟ್ ವಾರ ಇವರೆಲ್ಲ ನೋಡಿದಿರಲ್ವ? ಇವರಲ್ವಾ? ಓಕೆ ವೆನಿಲಾ ಐಸ್ ಕ್ರೀಮ್ ತಿಂದಿದ್ದೀರಿ, ಚಾಕ್ಲೇಟ್ ಐಸ್ ಕ್ರೀಮ್ ತಿಂದಿದ್ದೀರಿ ಇಲ್ವಾ? ಇಲ್ಲ ಸರ್. ಫಸ್ಟ್ ಅವ್ರನ್ನ ನೋಡಿದೆ, ಆಮೇಲೆ ಪ್ರೂಫಿಗೆ ಐಸ್ ಕ್ರೀಮ್ ಯಾವುದು ಬೇಕಲ್ವಾ? ಕಡಿಮೆನಾ? ಕಡಿಮೆ. ಓ, ದಾವಣಗೆರೆಯಲ್ಲಿ ಪಿಜ್ಜಾ ತಿಂತಿದ್ರಿ. ಕರೆಕ್ಟ್ ಅಲ್ವಾ? ಓಕೆ, ಸೂಪರ್. ಆಲ್ ದ ಬೆಸ್ಟ್ ಮೇಡಮ್ ನಿಮಗೆ. ಥ್ಯಾಂಕ್ಸ್. ಮೇಡಮ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಪ್ರೇಮ. ಪ್ರೇಮ ಮೇಡಮ್ ಏನು ಮಾಡ್ತಿದ್ದೀರಾ? ಹೌಸ್ ವೈಫಾ? ಯಜಮಾನ್ರ ಹೆಸರು? ವೀರೇಶ್ ಬಾಬು. ವೀರೇಶ್ ಬಾಬು ಇಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ನೀವು ಪ್ರೀತಿ ಜಾಸ್ತಿ ಆದರೆ ಅವ್ರು ಏನು ಅಂತ ಕರಿತೀರಾ? ರೀ ಅಂತಲೇ ಕರೀತಾರೆ. ರೀ ಬಾಬು ಅಂತ ಕರಿಬೋದಲ್ಲ, ಚೆನ್ನಾಗಿದೆ. ಬಾಬು ಬಾಬು ಎಲ್ಲಿ ಹೋದ್ರು? ನಾನು ಬಾಬು. ಅವರಲ್ಲಿ ಬಾಬು ಅಂತ ಕರೆಯೋದವ್ರನ್ನ? ಬಾಬು ನನಗೆ ಕರೆಯೋದ? ಓಕೆ, ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? 34 ವರ್ಷ. 34? ಮಾಮೂಲಿ 35. ಆಯ್ತು, 1 ವರ್ಷ 35 ವರ್ಷ ಆಯ್ತು. ಹೆಂಗಿದೆ ಮೇಡಮ್ ಜೀವನ? ಚೆನ್ನಾಗಿದೆಯಾ? ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಉಷಾ ಅಂತ ಹೇಳಿ. ಉಷಾ ಅಂತ ಹೇಳಿ. ಹೆಸರು ಉಷಾ ಅಂತ ಹೇಳಿ? ಉಷಾ NP. NP ಅಂದರೆ? ನೀರ್ಲಗುಂಡಿ ಪರಮೇಶ್ವರಪ್ಪನವ್ರ ಮಗಳು ಉಷಾ. ಚೆನ್ನಾಗಿದೆ. ನೀರಳುಗುಂಡಿ ಪರಮೇಶ್ವರಪ್ಪನವ್ರ ಮಗಳು ಉಷಾ. ಪರಮೇಶ್ವರಪ್ಪರವ್ರ ಮಗಳು ಉಷಾ. ಯಜಮಾನ್ರ ಹೆಸರು? ಆನಂದ್ CS. ಆನಂದ್ CS ಅಂತ? ಕೂದುವಳ್ಳಿ ಶಿವಶಂಕರ್ ರಾವ್. ಚೆನ್ನಾಗಿದೆ. ಮಕ್ಕಳು? ಒಬ್ಳೆ ಮಗಳು. ಹೌದಾ? ಒಬ್ಳೆ ಮಗಳಿದ್ದಾಳೆ, ಅವಳು ಡಾಕ್ಟರ್ ಪ್ರಿಯದರ್ಶಿನಿ ಅಂತ. ಅವಳೀಗ ಲಂಡನ್ನಲ್ಲಿದ್ದಾಳೆ. ಲಂಡನ್ನಲ್ಲಿದ್ದಾರೆ? ಎಸ್. ಸೊ ಎಲ್ಲ ಲಂಡನ್ನು, ನ್ಯೂಯಾರ್ಕು, ನ್ಯೂಜಿಲ್ಯಾಂಡು, ನಾನು ಆಫ್ರಿಕಾ. ಮಿಲಿಟರಿ ಇದ್ರಾ? ಹಾಂ, ಇದ್ರು. ಅಲ್ಲಿ ಇದ್ರು, ಡಿಫೆನ್ಸಲ್ಲಿ ಇದ್ರು. ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಹೌದಾ? ಟ್ರೈನರ್. ಹೀ ಇಸ್ ಎ ಟ್ರೈನರ್. ಹೌದಾ? ಸೊ ರಿಟೈರ್ಡ್ ಆಗಿದ್ದಾರಾ? ಹಾಂ, ಅಲ್ಲಿಂದ VRS ತೊಗೊಂಡು ಬಂದಿದ್ದಾರೆ. ಹೌದಾ? ಡಿಫೆನ್ಸಿಂದ. ಎಷ್ಟು ವರ್ಷ ನಿಮ್ಮಿಂದ ದೂರ ಇದ್ರು? 12 ವರ್ಷ. 12 ಇಯರ್ಸ್. ಸೊ ಹೆಂಗಿತ್ತು ಮೇಡಮ್? ಅಂದರೆ ದೂರ ಇದ್ರಂತಂದ್ರೆ ಅವಾಗ ಬಂದು ಹೋಗಿ ಮಾಡ್ತಾ ಇದ್ರು ಅಷ್ಟೇ. ಅಂದರೆ ವರ್ಷಕ್ಕೆ ಎಷ್ಟಲ್ಲಿ ಬರ್ತಿದ್ರು? 6 ಮಂತ್ಸಿಗೆ ಒಂದ್ಸಲ. ಒಂದ್ಸಲ ಬರ್ತಿದ್ರು? ಹಾಂ, ಬರ್ತಿದ್ರು. 1-2 ಮಂತ್ಸ್ ಹಾಗೆ ಇರ್ತಿದ್ರು, ಮತ್ತೆ ಹೋಗ್ತಿದ್ರು. ಹೋಗ್ತಿದ್ರು.
ಕಾರ್ಗಿಲ್ಗೆಲ್ಲ ಹೋಗಿದಾರಾ? ಹೌದು, ಹೌದು. ಓ ಸೂಪರ್ ಗ್ರೇಟ್. ಹೌದು. ಓಕೆ ವೆರಿ ನೈಸ್ ಸೂಪರ್. ಥ್ಯಾಂಕ್ ಯು. ಹೌದಾ? ನಾನು ಗೌರ್ಮೆಂಟ್ ಎಂಪ್ಲಾಯಿ ಇದ್ದೆ. ಈಗ ನನಗೀಗ ಹತ್ತತ್ರ 1 ವರ್ಷ ಆಯ್ತು ನಾನು ರಿಟೈರ್ಡ್ ಆಗಿ. ಐ ವಾಸ್ ವರ್ಕಿಂಗ್ ಆಸ್ ಡೆಪ್ಟಿ ರಿಜಿಸ್ಟ್ರಾರ್ ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ ನಾನು. ಹೌದಾ? ಹೌದಾ? ಸೂಪರ್ ಸೊ ನೈಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಲವ್ ಮ್ಯಾರೇಜಾ? ಎಲ್ಲಿ ನೋಡಿದ್ರಿ ಫಸ್ಟ್ ಸರ್ನ? ಕಾಲೇಜಲ್ಲಿ. ಓ ಕಾಲೇಜಲ್ಲಿ ಲವ್ ಸ್ಟೋರಿ. ಹೆಚ್ಚಿಗೆ ಕೇಳಬೇಡಿ. ಸ್ವಲ್ಪ ಕೇಳ್ತೀನಿ ಸ್ವಲ್ಪ. ಅಂದ್ರೆ ನೀವು ಫ್ರಮ್ ಕಾಲೇಜಿಂದನೇ ನಿಮ್ದು ಲವ್? ಹೇಳಿದ್ನಲ್ಲ ಕಾಲೇಜಲ್ಲಿ ಸಿಕ್ಕಿದ್ರು ಅಂತ. ಕಾಲೇಜಲ್ಲೇನಾ? ಸೊ ಯಾರು ಫಸ್ಟ್ ನಿಮಗೆ ಅವ್ರ ಮೇಲೆ ಲವ್ ಹೋದಲ್ಲ ಅವ್ರಿಗೆ ನಿಮ್ಮ ಮೇಲೆ ಲವ್ ಹೋಗಿಲ್ಲ? ಅದೇಂಗೆ ಗೊತ್ತಾಗುತ್ತದೆ ಇವಾಗ? ಇವಾಗ ನೋಡಿ ಆವಾಗ ಸರಿಗೆ ಹುಡುಗಿ ನಾನು ಹುಡುಗ, ನನಗೆ ಅವ್ರ ಮೇಲೆ ಲವ್ ಆಗಿದೆ. ಅವರು ನೋಡ್ತಾ ಇದ್ರು ನೀವು ನೋಡ್ತಾ ಇದ್ರು, ಅವಾಗ ಹೆಂಗೆ ಗೊತ್ತಾಗುತ್ತೆ? ಓ ಅವರು ಅಂದ್ರೆ ನಿಮ್ಗೂ ಆಸೆ ಇತ್ತು ಅವ್ರಿಗೆ ಆಸೆ ಇತ್ತು ಇಷ್ಟೆತ್ತು ಅಂತ ಆಯ್ತು. ಯಾರು ಸರಿ ಓಕೆ ಇಬ್ರಿಗೂ ಆಸೆ ಇತ್ತು ಇಬ್ರಿಗೆ ಇಷ್ಟ ಇತ್ತು ಬಿಡೋಣ. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅದು ಹೇಳ್ಬೇಕು. ಇಷ್ಟದ ಇಷ್ಟ ಈಗ ನನಗೆ ಫ್ರೂಟ್ಸ್ ಇಷ್ಟ, ನನಗೆ ವೆಜಿಟೇಬಲ್ ಅದು ಹೇಳ್ಬೇಕಲ್ವಾ? ಸೊ ಯಾರಿಗೆ ಫಸ್ಟ್ ಇಷ್ಟ ಅಂತ ಹೇಳಿದ್ರಿ? ನನಗೇನೆ. ನೀವು ಹೇಳಿದ್ರಾ? ಹೌದು. ಏನಂತ ಹೇಳಿದ್ರಿ ಮೇಡಮ್? ಇವಾಗ ನೆನಪಿಲ್ಲ ನನಗೆ. ನೆನಪಿಲ್ವಾ? ಸೊ ಮನೆಯಲ್ಲಿ ಈಗ ವಿಷಯ ಹೇಳ್ಬೇಕಲ್ವಾ? ಸೊ ಆಗ ಹೆಂಗಿತ್ತು ಮನೆಯಲ್ಲಿ ಒಪ್ಪಿಸ್ಕೊಂಡು ಮದುವೆ ನೆಕ್ಸ್ಟ್ ಪ್ರೋಸೆಸ್? ಅದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಡಿಫಿಕಲ್ಟ್ ಅದೆಲ್ಲರಿಗೂ ಡಿಫಿಕಲ್ಟ್. ಇವಾಗೆಲ್ಲ ಓಕೆ. ಇವಾಗೆಲ್ಲ ಓಕೆ. ಸ್ವಲ್ಪ ದಿನ ಅಷ್ಟೇ ಇತ್ತು ಸ್ಟಾರ್ಮ್ ಇತ್ತಲ್ಲಿ. ಇವಾಗೆಲ್ಲ ಕೂಲ್ ಆಗಿದೆ. ಕೂಲ್ ಆಗಿದ್ದಾರೆ, ಆರಾಮಾಗಿ ಖುಷಿಯಾಗಿದ್ದಾರೆ ಎಲ್ಲರೂ. ಸೊ ಓಕೆ ಸಕ್ಸಸ್ಫುಲ್ ಲವ್ ಸ್ಟೋರಿ ಅಂತ ಆಯ್ತು. ಓಕೆ. ಹೌದಾ? ವೆರಿ ನೈಸ್ ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಓಕೆ ಮೇಡಮ್, ನಮ್ಮ ಅಡಿಗೆಯಲ್ಲಿ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಮಸ್ತೆ ಸರ್. ಮೊದಲೇ ನಮ್ಮನೆ ಕಿಚನ್ಗೆ ಸ್ವಾಗತ. ಥ್ಯಾಂಕ್ ಯು ಸೋ ನೈಸ್. ಓಕೆ ಏನು ಮಾಡ್ತಿದ್ದೀರಾ? ಅಂದರೆ ನಾವು ಬಂದ ಅತಿಥಿಗಳಿಗೆ ಮೊದಲು ಸ್ವೀಟ್ ಕೊಡಬೇಕು ಅಂತ ನಮ್ಮ ಮನೇಲಿ ಪದ್ಧತಿ ಇದೆ. ಅದಕ್ಕೋಸ್ಕರ ಫಸ್ಟ್ ನಿಮಗೆ ಕ್ಯಾರೆಟ್ ಕೀರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 1 ಬೌಲ್ ಕ್ಯಾರೆಟು, ಇದು ಬೇಯಿಸಿ ಇಟ್ಕೊಂಡಿರೋದು. ಇದನ್ನು ಬೇಯಿಸಿ ಇದು ಪೇಸ್ಟ್ ಮಾಡಿದ್ದೀನಿ, ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿದ್ದೀನಿ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ, ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಮತ್ತೆ ಸ್ವಲ್ಪ ಹಾಲು, ಆಮೇಲೆ ಡ್ರೈ ಫ್ರೂಟ್ಸ್ ಕರಿಲಿಕ್ಕೆ ಸ್ವಲ್ಪ ತುಪ್ಪ, ಅದಕ್ಕೆ ಸ್ವಲ್ಪ ಘಮ ಬರಲಿಕ್ಕೆ ಏಲಕ್ಕಿ ಪುಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಸರ್. ಮೊದಲೇ ಗ್ಯಾಸ್ ಹೊಚ್ಚಿಸ್ಬೇಕು. ಗ್ಯಾಸ್ ಹಚ್ಚಬೇಕು, ಗ್ಯಾಸ್ ಹಚ್ಚಲಿಲ್ಲ ಅಂದರೆ ಅಡುಗೆ ಮಾಡೋಕ್ಕಾಗಲ್ಲ. ಆಮೇಲೆ ಪಾತ್ರೆ ಇಟ್ಬೇಕು. ಫಸ್ಟು ಇದು ಕ್ಯಾರೆಟ್ ಮಿಕ್ಸಿ ಮಾಡಿರೋದನ್ನ ಪಾತ್ರೆಗೆ ಬಗ್ಗಿಸ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಬೇಕು. ನಮ್ಮ ಸ್ವೀಟಿಗೆ ತಕ್ಕಂತೆ. ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋರಿಗೆ ಸ್ವಲ್ಪ ಕಡಿಮೆ ಸಕ್ಕರೆ, ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಸ್ವಲ್ಪ ಅದು ಬಿಸಿಯ ಸ್ವಲ್ಪ ಸಕ್ಕರೆ ಕರಗೋ ಟೈಮಿಗೆ ಬಂದಾಗ ಹಾಲು ಹಾಕ್ತೀನಿ. ಸ್ವಲ್ಪ ಅದೆಲ್ಲ ಬಬ್ಬಲ್ ಬರುತ್ತೆ, ಬಬ್ಬಲ್ ಎಲ್ಲ ಕುದಿ ಬರುತ್ತೆ. ಅಷ್ಟರೊಳಗೆ ನಾವು ಆ ಕಡೆ ಬಾಣಲಿ ಇಟ್ಟು ಇದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಕಟ್ಕೊಂಡು ರೆಡಿ ಮಾಡ್ಕೊಂಡೆ ಬಂದುಬಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಬೇರೆ ಹಬ್ಬ ಟೈಮಲ್ಲಿ ಸ್ವೀಟ್ಸ್ ಮಾಡ್ತೀರಾ? ನಾವು ಹೆಚ್ಚಾಗಿ ಹೋಳಿಗೆ ಮಾಡ್ತೀವಿ ಸರ್. ಹಬ್ಬದ ಟೈಮಲ್ಲಿ ಹೆಚ್ಚಾಗಿ ಹೋಳಿಗೆ. ಬೇಳೆ ಹೋಳಿಗೆ? ಹಾಂ, ಬೇಳೆ ಹೋಳಿಗೆ. ಕಾಯಿ ಹೋಳಿಗೆ? ಕಾಯಿ ಹೋಳಿಗೆ. ಕಾಯಿ ಹೋಳಿಗೆಗಿನ ಬೇಳೆ ಹೋಳಿಗೆ ಜಾಸ್ತಿ. ಸೂಪರ್. ಯಾರಿಗೆ ಇಷ್ಟ ಬೇಳೆ ಹೋಳಿಗೆ ಮನೆಯಲ್ಲಿ? ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಎಲ್ಲ ನಿಮ್ಮ ಯಜಮಾನ್ರಿಗೆ ಯಾವ್ದು ಇಷ್ಟ? ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ. ಸ್ವೀಟ್ ಕಡಿಮೆ. ಓಕೆ, ಬೇರೆ ಖಾರದಲ್ಲಿ? ಖಾರದಲ್ಲಿ ಚಿತ್ರಾನ್ನ ಭಾಳ ಇಷ್ಟ ಅವ್ರಿಗೆ. ಚಿತ್ರಾನ್ನ ಭಾಳ ಇಷ್ಟ. ಮಾವಿನಕಾಯಿ ಚಿತ್ರಾನ್ನ? ಒಟ್ಟು ಚಿತ್ರಾನ್ನ, ಯಾವ ಥರ ಚಿತ್ರಾನ್ನ ಆದರೂ ಓಕೆ. ರೈಸ್ ಅರಿಶಿನ ಇಟ್ಟದೆ ಅಷ್ಟೇ. ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿ ಘಮ ಬರಲಿಕ್ಕೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ರೆ ಆಯಿತು. ಬೇಗ ಆಯ್ತು. ಇದು ಬೇಗ. ಹೌದು, ಈಸಿ. ಇದು ಒಂದು ಎಲ್ಲ ರೆಡಿ ಇದ್ಬಿಟ್ರೆ 2 ನಿಮಿಷದಲ್ಲಿ ಕೀರ್ ರೆಡಿ ಆಗುತ್ತೆ ಸರ್. ಓಕೆ, ಹಾಗೆ ತಿನ್ನೋ ಈಗ ಕೀರ್ ಕೊಡು. ಸ್ವಲ್ಪ ಸಾಕ್ಬಿಡಿ. ಕ್ಯಾರೆಟ್ ಕೀರ್ ಸವಿಯಲು ಸಿದ್ಧ ಆಗಿದೆ ಸರ್. ಟೇಸ್ಟ್ ನೋಡಿ ಜೊತೆಗೆ ಏನೋ ಕೋಆರ್ಡಿನೇಷನ್ ಕೊಟ್ಟಿದ್ದೀರಾ ಜೊತೆಗೆ? ಇದು ಎಲ್ಲ ಬೇಳೆ ಮಿಕ್ಸ್ ಮಾಡಿರೋ ಅಂಬುಡೆ.
ಫಸ್ಟ್ ನಂಬರ್ ನೋಡಿದೆ ಆಮೇಲೆ ನಮ್ಮ ಕಡೆ ಫಸ್ಟು ಖಾರ ತಿಂದು ಆಮೇಲೆ ಸ್ವೀಟ್ ತಿನ್ನೋದು. ನಮ್ಮಲ್ಲೆಲ್ಲ ಸ್ವೀಟ್ ಪದ್ಧತಿ ಫಸ್ಟ್. ನಮ್ಮ ಕಡೆ ಸೂಪರ್ ಆಗಿದೆ. ಎಲ್ಲ ಬೇಳೆಗಳನ್ನ ಮಿಕ್ಸ್ ಮಾಡಿರೋದು ತುಂಬ ಸಾಫ್ಟಾಗಿ. ನಮ್ಮ ಬಹುಶಃ ಫಸ್ಟ್ ಟೈಮ್ ಇಷ್ಟು ಈ ಥರ ತಿನ್ನೋದು. ಸಾಫ್ಟ್ನೆಸ್ಸು ಟೇಸ್ಟ್ ಸರಿಯಾಗಿದೆ. ಸೊ ಈಗ ಕ್ಯಾರೆಟ್ ಕೀರ್ ತಿನ್ನೋದು ಸಮಯ. ತುಂಬ ಸೂಪರ್ ಆಗಿದೆ ಕ್ಯಾರೆಟ್ ಕೀರು. ನನಗೆ ಭಾಳ ಇಷ್ಟ ಆಯಿತು. ಸೊ ಮಾಡ್ಲಿಕ್ಕಂತೂ ಈಸಿ. ಬಹುಶಃ 3 ನಿಮಿಷದಲ್ಲಿ ಮಾಡಿಬಿಟ್ರು. ಇದು ಹೆಲ್ದಿ ಫುಡ್ ಹೌದಲ್ಲ ಸರ್? ತುಂಬ ಹೌದು, ಹೆಲ್ದಿನ ಹೌದು, ಟೇಸ್ಟ್ ಹೌದು, ಒಂಥರ ಯುನೀಕ್ ಆಗಿದೆ ಇದು ಕೀರ್. ಸೂಪರ್ ಚೆನ್ನಾಗಿದೆ, ಟೇಸ್ಟ್ ನೋಡಿ ಸಕ್ಕತ್ತಾಗಿದೆ. ಓಕೆ, ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಅಂತಾನೆ ಫುಲ್ ಇಡೀ ಫ್ಯಾಮಿಲಿನೇ ಒಂದು ಸ್ಕಿಟ್ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಸೂಪರ್. ಸುನೀತಾ, ಸುನೀತಾ ಎಲ್ಲೋದೆ? ಮಳೆ ಬರ್ತಾ ಇತ್ತು, ಒಂದು ಲೋಟ ಚಾ ತಮ್ಮರೆ ತರಂಗಿಲ್ಲ. ಹೋಗ್ಲಿ ಕುಟ್ಟೆ ಒಳ್ಳೆರ ತಾಮಂದ್ ಕೊಡಿಲಿ, ಎಲ್ಲಟ್ಕೆನಾರೆ ಹಾಕು ಅಂತೀನಿ. ಸುನೀತಾ ಅತ್ತೆ ಎಲ್ಲೋದೆ? ಅತ್ತೆ ಗಂಟು ಕೊಡಿ ಅತ್ತೆ, ಆ ಕಡೆ ಎತ್ತಿಡ್ತೀನಿ. ಬೇಡ ಬಿಡವ, ಅದ್ಯಾಕೆ ನಿನ್ಗೆ ಅದು ಸುದ್ದಿ? ಸುಮ್ಮನೆ ಹೋಗು, ಒಳ ಕೆಲಸ ನೋಡು. ಅಡಿಕೆ ಎಲ್ಲ ತಂಬ ಇಲ್ಲ. ಪರತವ ಪರತವ ಏನ್ ಮಾಡ್ತದೀಯ ಪರತವ? ಹೊರಗೂ ಬರಂಗಿಲ್ಲ, ಏನು ಇಲ್ಲ, ಒಳಗೆ ಒಕ್ಕಂ ಕೂತ್ಕೊಂಡ್ಬಿಡ್ತೀಯ ನೀನು, ಹೊರಕ್ಕೆ ಬರೋದಿಲ್ಲ. ಕುಟ್ಟವ ಕುಟ್ಟಕ್ಕ ಬಾ ಇಲ್ಲಿ. ಬಂದೆ? ಬಂದೆ. ಮಳೆ ಭಾರಿ ಜೋರ್ ಐತವ. ಬಾ ಎಲ್ಲಟ್ಕೆನಾರ ಹಾಕ್ಯಣ. ಸುನೀತಾ ಏನ್ ಮಾಡ್ತಾ ಇದೀಯಾ? ಪುಟ್ಟಕ್ ಬಂದಿತ್ತು, ಹೋಗ ಒಂದ್ ಲೋಟ ಟೀನಾರ ಮಾಡ್ಕೊಂಡ್ ಬಾ. ಊಟ ಆತಾನೆ ಪುಟ್ಟಕ್ಕ? ಊಟ ಮಾಡಿ ಬಂದೆ. ಉದ್ಕ ಮುದ್ದೆ ಮಾಡಿದ್ರ ನಮ್ಮ ಮನೆಗೆ, ಊಟ ಮಾಡಿ ಬಂದೆ. ಅತ್ತೆ ಮಾಡ್ಕೊಂಡ್ ಬರ್ತೀನಿ. ಇದು ಕೊಡಿ ಅತ್ತೆ, ಆ ಕಡೆ ಎತ್ತಿಡ್ತೀನಿ. ಇಲ್ಲಿ ಹೋಗ, ಅದ್ರ ಸುತ್ತಿ ನಿನಗೆ ಯಾಕೆ? ಅದ್ರಲ್ಲಿ ಏನಿದೆ ಕೊಡಿ ಅತ್ತೆ. ಇರ್ಲಿ, ಬೇಡ ಬೇಡ ಹೋಗು. ಇದ್ರ ಮೇಲೆ ಕಣ್ಣು ಇವರಿಗೆ ಸೊಸೆಯರಿಗೆ. ಏನ ಗಂಟು ಇಟ್ಕೊಂತೀಯನ ನೀನು? ಅದಕ್ಕೆ ಸೊಸೆರು ಇದು ಮಾಡ್ತಾ ಇದಾರೆ. ಎಲ್ಲಾಟಕ್ಕೆ ಹಾಕ್ಯ. ಸುನೀತಾ, ಆಶಾ, ಆಶಾ, ಬಾ ಇಲ್ಲಿ. ಪುಟ್ಟಕ್ ಕುಂದಳ ಬಾ ಇಲ್ಲಿ, ಎಲ್ಲಾಟಕ್ಕೆ ಕುಟ್ಕೊಡು. ಹೋಗ್ಲಿ, ಟೀ ಮಾಡ್ಕೊಂಬರ ಹೋಗಿ. ಕುಟ್ಟಂತೀರ ಮತ್ತೆ ಟೀ ಅಂತೀರ. ಪುಟ್ಟಕ್ ಬೈತಾ ಕೆತ್ಲಾಗ ಹೋದ್ ಸುನೀತಾ ಅಗ್ಲೆಲ್ಲ ಮೊಬೈಲ್ ಇಟ್ಕೊಂಡು ಬರ ತಿಕ್ಕಿದ್ದೇ ಮಾಡ್ತಾಳ. ಅಗ್ಲಲ್ಲೂ ಯಾರು ಬಂದರೆ ಏನು ಅನ್ನೋದಿಲ್ಲ, ಏನೂ ಇಲ್ಲ. ಸುಮ್ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂತಾರ ಕಣೆ. ಪುಟ್ಟಕ್ಕ ಏನ್ ಸೊಸೆಯರ ಏನ ಹುಡುಗ್ರ ಹಂಗೆ ಏನ್ ಮಾಡ್ತಿ ತಗೊಳವ, ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ನೀನು ತೀರ ಇದು ಮಾಡ್ಬೇಡ. ಸುನೀತಾ, ಆಶಾ ಎಲ್ಲೋದ್ಲು? ಟೀ ತಂಬರವ. ಚೆನ್ನಾಗಿದ್ದೀರಾ? ಚೆನ್ನಾಗತ್ತೀವ. ಬೆನ್ಕಾಪ್ ಎಲ್ಲಿಗೆ ಹೋಗಿದ್ದ? ಬೇಡ ಹೋಗವ, ಇದು ಸುದ್ದಿ ನಿನಗೆ ಯಾಕೆ? ಬೇಡ ಹೋಗು, ಅದ್ರಾಗ ಏನೈತೆ ಏನು ನಿನಗೆ ಯಾಕೆ ಬೇಕು ಅದು? ಮತ್ತೆ ಬೆನ್ಕಾಪ್ ಎಲ್ಲೋ ಇದ್ದಾನೆ? ದನ ಬಿಡಕ್ಕಿಂತ ಹೋಗಿದ್ರು. ನಮ್ಮನೆಗೂ ಶ್ರೀಕಂಠಪ್ಪ ಈಶ್ವರಪ್ಪ ದನ ಮಾಡ್ಕೊಂಡು ಹೋದ್ರು, ಒಬ್ರು ಎಮ್ಮೆ ಕಾಯಕ್ ಹೋದ್ರು. ಏನ್ ಮಾಡೋದು? ಈಗ ನಾನ್ ರೊಟ್ಟಿ ತಿಂದು ಕುತ್ಕೊಂಡೆ. ನಮ್ ಸೊಸೆಯರು ಏನೋ ಮಾಡ್ತಾರೆ, ಏನು ಮಾಡಲ್ಲ. ಬಂದರಿಗೆ ಒಂದ್ ಟೀ ಮಾಡ್ಕೊಡಲ್ಲ, ಊಟ ಕೊಡಲ್ಲ. ಅದು ನಾನ್ ಹೇಳಿದೆ, ನನಗೆ ಕೊಡ್ಲಿಲ್ಲ, ನೀ ಬಂದ್ಮೇಲೆ ಕೊಟ್ಟಿದಾರ ನೋಡಂಗೆ. ಅಂತ ಸೊಸೆಯರು, ಈಗಿನ ಸೊಸೆಯರು ಏನ್ ಮಾಡಕ್ ಹೋಗ್ತೀಯ? ತಗ ಎಲ್ಲಟ್ಕೆನಾರ ಹಾಕಿ. ಏನ್ ಇಟ್ಕೊಂತಿದ್ರ ಗಂಟ ಸುಮ್ಮನೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಅದ್ರಾಗ ಏನೋ ಐತೆ ನಿನಗೆ ಯಾಕೆ? ಸುಮಾ, ಸುಮಾ ಎಲ್ಲಿಗೆ ಹೋಗಿದ್ದೆ ನೀನು? ಬಾ ಇಲ್ಲಿ. ಬೇಡ ಹೋಗು, ನೀನು ಅದ್ರ ಮೇಲೆ ಕಣ್ಬಿಟ್ಟಿದೆಯಲ್ಲ, ನಿನಗೆ ಯಾಕೆ ಬೇಕಾದ್ರದ್ದು? ಬೇಡ ಹೋಗವ, ನಿನಗೆ ಯಾಕೆ ಬೇಕು ಹೋಗೋದು ಅದ್ರದ್ದು ಸುದ್ದಿ? ಗಂಟೆಗೆ ಏನಾಯ್ತು ಏನೋ ಅದ್ ನನಗೆ ಬಿಟ್ಟಿದ್ದು, ನಿನಗೆ ಯಾಕೆ? ಆಶಾ, ಹನುಮಂತ ದೇವಸ್ಥಾನದಾಗೆ ಪ್ರವಚನ ಆಯ್ತಂತೆ. ಬಾ ಹೋಗೋಣ. ಏನ್ ಒಳಗೆ ಇರ್ತಿ? ಯಾವಾಗ ನೋಡಿದ್ರುವ? ನಾವು ಒಂದು ಫಂಕ್ಷನ್ ಇಲ್ಲಿ ನೇರ್ಲುಗುಂಡಿ ಇಲ್ಲಿ ಮಳ್ಳಪ್ಪರ ಮನ್ಯಾಗ ಸಿರಿಗನ್ನಡದವ್ರು ಬಂದಾರಂತೆ. ನಾವು ಸ್ವಲ್ಪ ಹೋಗ್ಬಿಡ್ತೀವತ್ತೆ.
ಹೌದಾ? ಹೋಗ್ಲಿ ಬಿಡು, ಹೋಗೋಣ ಮತ್ತೆ ನಾವು ನೀವು function ಆಗಿ ಇದಕ್ಕೆ ಅಂದ್ರೆ ಪ್ರವಚನ ಐತೆ ಅಂತಲ್ಲ, ನಾವು ಪ್ರವಚನಕ್ಕೆ ಹೋಗೋಣ. ಇಲ್ಲಿ ಹೋಗು, ಬೇಡ. ಬಾ ಹೋಗೋಣ, ಪ್ರವಚನ ಕೇಳಕ ಹೋಗೋಣ ಬಾ. ನಡಿ ನೀನ್ ಮುಂದೆ, ನಾನ್ ಬರ್ತೀನಿ. ಬಾಗ್ಲ ಹತ್ರ ಬಾ. ಹೋಗೋಣ. ನಡಿ ಬಾಗ್ಲ ಹತ್ರಕ್ ನಡಿ, ನಾನ್ ಬರ್ತೀನಿ. ಅದು ಗಂಟೆ ಕಿಡ್ಕೊಂಡು ಓಡಾಡ್ತೀನಿ ನೀನು. ಇರ್ಲಿ ಹೋಗ್ರಿ, ನೀನ್ ಯಾಕೆ ನೀನು ಅವ್ರ ಸತಿ ಜೊತೆ ಸೇರ್ಕೋಬೇಡ. ಅಲ್ಲದ್ರಿ ಏನ್ ಇಟ್ಕೊಂಡಿ ಗಂಟೆ ಏನೋ ಒಂದು ಇರ್ಲಿ, ಬೇಡ ಬಿಡು. ಇಟ್ಕೊಂಡು ಎಲ್ಲ ತಕ ಏನ್ ಓಡಾಡ ಬೇಡ, ಇರ್ಲಿ ಬಿಡು. ತಗೊಂಬ, ಅಲ್ಲಿಟ್ಟು ಬಾ. ಅದನ್ನ ಯಾರು ತಗೊಂಡ್ ಹೋಗ್ತಾರೆ? ನಿಂದು ಏನ್ ಗಂಟು ಗಂಟು ಅಂತೀಯ? ಬಾ ನಡಿ ಹೋಗೋಣ. ಹೋಗೋಣ ದೇವಸ್ಥಾನಕ್ಕೆ. ಬಾ ಹೋಗೋಣ. ಅಲ್ಲಿಟ್ಟಿದ್ದಾರೆ. ನಾವು ಹೊರಡೋಣ. ಅತ್ತೆ ಬಂದ್ರೇನೋ ನೋಡ್ರಿ ನೋಡ್ರಿ ಅಲ್ಲಿ ಇದ್ರಲ್ಲಿ ಏನ್ ಇಟ್ಟಿದಾರೋ ಏನೋ. ನಮ್ಮ ಅತ್ತೆ ಯಾವಾಗ ನೋಡಿದ್ರು ಜೊತೆಲೇ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಎಲ್ಲಿ ಹೋದ್ರು ಸಿಟ್ಟು ಸಿಗ್ತಾರೆ. ವೆಲ್ಕಮ್ ಟು ಮೈಲಪ್ಪ ಫ್ಯಾಮಿಲಿ. ತರೀಕೆರೆ ಮುದುಕನ ಹೆಂಡತಿ ಬೆಂಗಳೂರಿಗೆ ಹೋಗಿದ್ಲು. ತರೀಕೆರೆ ಮುದುಕನ ಹೆಂಡತಿ ಬೆಂಗಳೂರಿಗೆ ಹೋಗಿದ್ಲು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡ ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡ ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿ ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿ ಬೆಂಗಳೂರಿಗೆ ಹೋಗಿತ್ತು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲ ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲ ಬೆಂಗಳೂರಿಗೆ ಹೋಗಿತ್ತು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯು ಏನು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯ ಏನು ಬೆಂಗಳೂರಿಗೆ ಹೋಗಿತ್ತು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯು ಏನು ಬೆಂಗಳೂರಿಗೆ ಹೋಗಿದ್ರು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯ ಏನು ಏನಿನ ಮೀಸೆ ಬೆಂಗಳೂರಿಗೆ ಹೋಗಿತ್ತು. ತರೀಕೆರೆ ಮುದುಕನ ಹೆಂಡತಿಯ ಮಗಳು ಮಗಳ ಗಂಡನ ಮಗುವು ಮಗುವಿನ ನಾಯಿಯ ಬಾಲದ ತುದಿಯ ಏನು ಏನಿನ ಮೀಸೆ ಬೆಂಗಳೂರಿಗೆ ಹೋಗಿತ್ತು. ತರೀಕೆರೆ ಮುದುಕ
ಮಗುವಿನ ನಾಯಿ ನಾಯಿಯ ಬಾಲ ಬಾಲದ ತುದಿಯು ತುದಿಯ ಏನಿನ ಮೀಸೆ ಬೆಂಗಳೂರಿಗೆ ಹೋಗಿ ಅರಿಕೆರೆ ಮುದುಕನ ಹೆಂಡತಿಯ ಮಗಳು ಬೆಂಗಳೂರಿಗೆ ಹೋಗಿದ್ರು. ಮುದುಕನ ಹೆಂಡತಿಯ ಮಗಳು ಮಗಳ ಗಂಡ ಗಂಡನ ಮಗು ಬೆಂಗಳೂರಿಗೆ ಹೋಗಿದ್ದು. ಮೋಸ್ಟ್ಲಿ ಇಷ್ಟು ಜನ ಹೋದವ್ರು ವಾಪಸ್ ಬಂದಿಲ್ಲ ಅಂತ. ದಯವಿಟ್ಟು ಅವ್ರು ಬರುವುದು ಬೇಡ. ಮತ್ತೆ ಬೆಂಗಳೂರಲ್ಲಿದ್ದ ಮುದುಕ ಊರಿಗೆ ಬಂದು ಅವರ ಮಗಳ ಜೊತೆ ಹೋದ ನಾಯಿಯ ಏನಿ ಊರಿಗೆ ಬಂದ್ಬಿಟ್ಟು ಸೂಪರ್ ಚೆನ್ನಾಗಿತ್ತು. ಓಕೆ, ನಮ್ಮ ಲಾಸ್ಟ್ ಸೆಗ್ಮೆಂಟು ಪ್ರಶ್ನೆ ಕೇಳ್ತೀನಿ. ಎಲ್ಲರೂ ಒಂದೊಂದೇ ವಾಕ್ಯದಲ್ಲಿ ಉತ್ತರ ಮಾಡಿದರೆ ಆಯಿತು. ಸಿಂಪಲ್, ಓನ್ಲಿ ಫಾರ್ ಲೇಡೀಸ್. ನಿಮ್ಮ ಯಜಮಾನ್ರ ಬಗ್ಗೆ ಅವರಲ್ಲಿರೋ ಗುಡ್ ಕ್ವಾಲಿಟೀಸ್ ಆಗಿರ್ಬೋದು, ಅಥವಾ ಅವರಂದ್ರೆ ನಿಮಗೆ ಯಾಕೆ ಇಷ್ಟ ಅಂತ ಇರ್ಬೋದು, ಅಥವಾ ಮನಸ್ಸಲ್ಲಿ ಒಂದು ವಿಷಯ ಇರುತ್ತೆ, ನಾನು ಇಷ್ಟು ವರ್ಷದಲ್ಲಿ ಅವ್ರಿಗೆ ಹೇಳಿಲ್ಲ, ಸಾರಿನೋ ಥ್ಯಾಂಕ್ ಯುನೋ ಎನಿಥಿಂಗ್. ಸೊ ಮನಸ್ಸು ಬಿಚ್ಚಿ ಮಾತಾಡ್ಬೋದು, ಬಟ್ ನಿಮ್ಮ ಯಜಮಾನ್ರ ಬಗ್ಗೆ ಹೇಳಬೇಕು. ಓಕೆನಾ ಮೇಡಮ್? ಫಸ್ಟ್ ನಿಮ್ಮಿಂದನೇ ಶುರು ಮಾಡಿ. ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಪೇಷನ್ಸ್ ಇದೆ ಅವರಿಗೆ, ತುಂಬ ತಾಳ್ಮೆ ಇದೆ. ಹೇಳ್ಬೇಕು ಅಂದರೆ ನನಗೆ ತುಂಬ ಸಿಟ್ಟು ಜಾಸ್ತಿ, ನಾನೇ ಜಗಳ ಮಾಡೋದು ಜಾಸ್ತಿ. ತುಂಬ ತಾಳ್ಮೆಯಿಂದ ಕೇಳ್ತಾರೆ. ಬಟ್ ನಾನು ಏನು ಹೇಳಿದ್ರು ಫಸ್ಟು ಕೇಳ್ತಾರೆ, ಅವರು ರಿಯಾಕ್ಟ್ ಮಾಡಲ್ಲ. ಆಮೇಲೆ ನಂಗೆ ಸಮಾಧಾನ ಆದಮೇಲೆ ಅದು ಆಗಲ್ಲ ಹೀಗೆ ಅಂತ ಹೇಳ್ತಾರೆ. ಆ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರ ಗುಣ ತುಂಬ ಇಷ್ಟ ಆಗ್ತದೆ. ಅಲ್ಲ, ಸಿಟ್ಟಿದೆ ಅವರಿಗೆ, ಅದು ಸಿಟ್ಟು ಓಕೆ, ಅದು ಮಾಮೂಲಿ ಇರುತ್ತೆ. ಅವ್ರ ಗುಣ ತುಂಬ ಇಷ್ಟ ಆಗುತ್ತೆ. ಯಾರು ಬಂದರೂ ತುಂಬ ಹೆಲ್ಪ್ ಮಾಡ್ತಾರಲ್ಲ, ಅದು ತುಂಬ ಇಷ್ಟ ನನಗೆ. ನಮ್ಮ ಮನೆ ಹೆಸರು ಸೋಮಶೇಖರ್ ಅಂತ. ಅವರಿಗೂ ತುಂಬ ತಾಳ್ಮೆ ಇದೆ. ಅಂದರೆ ಫ್ರೆಂಡ್ಸ್ ಜಾಸ್ತಿ, ತುಂಬ ಮನೆಗೆ ಜನ ಕರ್ಕೊಂಬರ್ತಾರೆ. ನನಗೆ ಅದೇ ಇಷ್ಟ ಆಗಲ್ಲ. ಅವ್ರು ಬಂದರೆ ತಿಂಡಿ ಮಾಡು, ಕಾಫಿ ಮಾಡು, ಟೀ ಮಾಡು, ಯಾವಾಗಲೂ ಹಂಗೆ ಅಂತಿರ್ತಾರೆ. ಅದೊಂದು ಇಷ್ಟ ಆಗಲ್ಲ. ಇನ್ನೆಲ್ಲ ಗುಣಗಳು ಇಷ್ಟ ಆಗುತ್ತೆ. ದಿನ ಕೋಪ ಇತ್ತು, ನಾ ಇಂಡೈರೆಕ್ಟ್ ಆಗಿ ಹೇಳಿದ್ರಿ. ಇನ್ನು ನೋಡಿದ್ರೆ ಫ್ರೆಂಡ್ಸ್ ಅಂತೂ ಮಾತ್ರ ಬರೋಲ್ಲ. ನಮ್ಮ ಮನೆಯವರಲ್ಲಿ ಒಂದು ಗುಣ ಇಷ್ಟ ಆಗೋದು ಅಂದರೆ ಅವರು ಫ್ಯೂಚರ್ ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ಗುಣ ನಂಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರದ್ದು ಹೇಳ್ಬೇಕು ಅಂದರೆ ಭಾಳ ಪೇಷನ್ಸ್ ಇದೆ ಅವರಿಗೆ ನನಗಿಂತನೂ. ಏನೇ ಯೋಚನೆ ಮಾಡೋದಿದ್ರೂ ತಾಳ್ಮೆಯಿಂದ ಯೋಚನೆ ಮಾಡ್ತಾರೆ. ನನಗೆ ಸಿಟ್ಟು ಜಾಸ್ತಿ ಹೇಳ್ಬೇಕಂತ, ಅದೊಂದು ಗುಣ ಇಷ್ಟ ಆಗುತ್ತೆ. ನನಗಿಂತ ನಮ್ಮ ಮನೆಗೆ ತುಂಬ ತಾಳ್ಮೆ ಜಾಸ್ತಿ, ಭಾಳ ಸ್ಮೂತ್ ಇದ್ದಾರೆ. ಅದೇ ನನಗೆ ತುಂಬ ಇಷ್ಟ ಆಗೋದು. ನಮ್ಮ ಮನೆಯವರು ಒಬ್ಬರೇ ಮಗ, ಅವ್ರಿಗೆ 8 ಜನ ಅಕ್ಕ ತಂಗಿಯಂದರು, ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಕಳಿಸ್ತಾರೆ. ಅದು ಒಂದು ಇಷ್ಟ ಆಗುತ್ತೆ ನನಗೆ. ನಮ್ಮ ಮನೆಯವರಿಗೆ ಎಷ್ಟು ಸಿಟ್ಟು ಜಾಸ್ತಿನೋ ಅಷ್ಟೇ ತಾಳ್ಮೆನೂ ಇದೆ. ನನ್ನ ಮಗನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ ಪ್ರೀತಿಯಿಂದ. ಥ್ಯಾಂಕ್ ಯು. ಅವರು ತಾಳ್ಮೆಯಿಂದ ಇರ್ತಾರೆ ಸರ್. ಯಾವಾಗಲೂ ಅವ್ರ ಅಕ್ಕ ತಂಗಿ ಬಂದರೆ ಎಲ್ಲರಿಗೂ ಸಮಾಧಾನದಾಗ ಒಳ್ಳೆ ತಂದ ನಡ್ಕೊಂಡು ಹೋಗ್ತಾರೆ ಸರ್. ಮಕ್ಳಿಗೂ ಅಷ್ಟೇ ಪ್ರೀತಿ ನೋಡ್ಕೊಂತಾರೆ ಸರ್. ಮನೆಗೆ ಎಲ್ಲ ಒಳ್ಳೆ ಮಾಡ್ತಾರೆ ಸರ್. ನಮ್ಮ ಮನೆಯವರಿಗೆ ತುಂಬ ಪೇಷನ್ಸ್ ಜಾಸ್ತಿ ಇದೆ. ನನಗಂತೂ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಮಾಡೋದಿಲ್ಲ. ಹಿ ಈಸ್ ವೆರಿ ಹೆಲ್ಪಿಂಗ್ ನೇಚರ್. ಐ ಲೈಕ್ ಹಿಮ್. ಇಲ್ಲ ಸರ್, ಸಿಟ್ಟು ಅವರು ಸಿಟ್ಟು ಐತೆ, ನನಗೂ ಸಿಟ್ಟು ಜಾಸ್ತಿ. ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರೋದು, ಅದು ತಾಳ್ಮೆ ಸ್ವಲ್ಪ. ಅವರು ನೇಚರ್ ಹೇಳಿರಲಿ, ಅವ್ರ ಬಗ್ಗೆ ಹೇಳಿಲ್ಲ. ಅಲ್ಲ, ಒಳ್ಳೆ ನೇಚರ್ ಸರ್. ಎಷ್ಟೇ ಸಿಟ್ಟು ಮಾಡಿದ್ರು ಸ್ವಲ್ಪ ಹೊತ್ತಿಗೆ ಮಾತಾಡ್ತಾರೆ, ಅದೊಂದು ಖುಷಿ ಆಗುತ್ತೆ. ನಮ್ಮ ಮನೆಯವ್ರಿಗೆ ಭಾಳ ಸಮಾಧಾನ, ಅದೊಂದು ನನಗೆ ಭಾಳ ಇಷ್ಟ. ಐ ಲವ್ ಯು ರೀ. ಐ ಲವ್ ರೀ. ನಮ್ಮ ಮನೆಯವ್ರಿಗೆ ಸಿಟ್ಟು ಜಾಸ್ತಿ, ತಾಳ್ಮೆ ಸ್ವಲ್ಪ ಕಡಿಮೆ. ಆದರೂ ನಾನೇನಾದ್ರು ತಪ್ಪು ಮಾಡಿದರೆ ಐ ಆಮ್ ಸಾರಿ. ನಮ್ಮ ಮನೆಯವ್ರಿಗೆ ಪೇಷನ್ಸ್ ಜಾಸ್ತಿ ಇದೆ, ಕೋಪನೂ ಜಾಸ್ತಿ. ನಮ್ಮ ಮನೆಯವ್ರಿಗೆ ಅವಸರ ಜಾಸ್ತಿ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ಅವಸರ ಜಾಸ್ತಿ, ಅವಸರ ಭಾಳನೇ ಎಲ್ಲ ವಿಷಯದಲ್ಲೂ. ಅವರು ಸ್ವಲ್ಪ ಆತರದವರು. ಹಾಂ, ಟೈಮ್ ಸೆನ್ಸ್ ಭಾಳ ಚೆನ್ನಾಗೈತಿ. ಅದೊಂದು ಇಷ್ಟ ಆಗುತ್ತೆ ನಮಗೆ. ಥ್ಯಾಂಕ್ ಯು. ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬ ಸೈಲೆಂಟು, ಆದರೆ ಸಿಟ್ಟು ಬಂದರೆ ತುಂಬ ವೈಲೆಂಟು. ಎಲ್ಲ ಇವರು ಫ್ಯಾಮಿಲಿಯಲ್ಲಿ ಹೇಳ್ತಾರೆ ನಮ್ಮ ಮಗ ಸಂಪನ್ನರು ಅಂತ. ನನಗೇನು ಆ ಥರ ಅನಿಸಲ್ಲ. ಆದರೆ ಒಂದು ರೀತಿ ನೋಡೋದಾದರೆ ಸೈಲೆಂಟ್ ಅನಿಸುತ್ತೆ. ತಾಳ್ಮೆ ಜಾಸ್ತಿ. ನಮ್ಮ ಮನೆಯವ್ರಿಗೆ ತಾಳ್ಮೆ ಜಾಸ್ತಿ, ನನಗೆ ಸಿಟ್ಟು ಜಾಸ್ತಿ.
ನಮ್ಮನೆಯವ್ರ ಸ್ವಭಾವ ಹೆಂಗಂದ್ರೆ ಅಲ್ಲೊಂದು ಇಲ್ಲೊಂದು ಮಾತಾಡಲ್ಲ, ನೇರ ದಿಟ್ಟ ನಿರಂತರ. ಸೇರಿ ಕೇರಿ ಮುದುಕನ ಫ್ಯಾಮಿಲಿ, ಬೆಂಗಳೂರಿಂದ ನಾವು ಮನೆಗೆ ಬಂದ್ಬಿಟ್ಟು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ನಮ್ಮ ಜೊತೆ ಒಂದಿಷ್ಟು ಫ್ಯಾಮಿಲಿ ಕತೆ ಹಂಚ್ಕೊಂಡ್ರಿ, ಆಟ ಆಡಿದ್ರಿ, ಒಂದೊಳ್ಳೆ ಹಾಡು ಹೇಳಿದ್ರಿ, ಜೊತೆಗೆ ಒಂದು ಚಿಕ್ಕದಾಗಿರೋ ಚೆನ್ನಾಗಿರೋ ಸ್ಕಿಟ್ ಮಾಡಿದ್ರಿ, ಒಂದು ಒಳ್ಳೆ ಅಡುಗೆನೂ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿರಿಗನ್ನಡ ವಾಹಿನಿ ಪರವಾಗಿ ಒಂದು ಚಿಕ್ಕದಾಗಿ ಉಡುಗೊರೆ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಸಿರಿಗನ್ನಡ ವಾಹಿನಿಯವರು ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಈ ದಿನ ನಮ್ಮ ನೇರ್ಲಗುಂಡಿ ಗ್ರಾಮದಲ್ಲಿ ಎಸ್ಪೆಷಲಿ ನಮ್ಮ ಮರಳಪ್ಪ ಫ್ಯಾಮಿಲಿಗೋಸ್ಕರನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ಸೂರಜ್ ಅವರಿಗೆ ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ಶ್ರೀಯುತ NG ಶ್ರೀಕಂಠಪ್ಪನವರು ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶಾಲನ್ನು ಕೂಡ ಹಾಕಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮನೆತನದ ಪರವಾಗಿ ನಮ್ಮ ಹಿರಿಕರಾದ ಮಂಜಮ್ಮನವರು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ತಮ್ಮೆಲ್ಲರ ಸಹಕಾರದಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ.